ಮುಸ್ಲಿಮರ ಬಣ ರಾಜಕೀಯಕ್ಕೆ ನಾಯಕರು ಬಲಿ ಆಗ್ತಾ ಇದ್ದಾರೆ. ಮುಸ್ಲಿಮರ ಒಳಗಿನ ಬಣ ರಾಜಕೀಯಕ್ಕೆ ನಾಯಕರು ಬಲಿ ಮತ್ತ ನೀವು ಯಾವ ನೈತಿಕತೆ ಇಟ್ಕೊಂಡು ನೀವು ಮುಸ್ಲಿಂ ನಾಯಕರು ಅಂತ ಹೇಳ್ಕೊಂತೀರಿ? ಶಕ್ತಿಗಳನ್ನ ನಿಲ್ಸೋದು, ಆಮೇಲೆ ಕಾಂಗ್ರೆಸ್ ಸಿದ್ಧಾಂತಗಳಿಗೆ ನಾವು ಓಟನ್ನ ಕೇಳಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೇಳೋದೇ ನಮ್ಗೆ ದೊಡ್ಡ ಕರ್ತವ್ಯ. ಅಲ್ಲ, ನೀವು ಪಕ್ಷದ ಬಗ್ಗೆ ಆಯ್ತು, ಅದ್ರ ಜೊತೆಗೆ ಮುಸ್ಲಿಂ ಸಮುದಾಯದ ಮುಖಂಡರು ಹೌದು, ಇಡೀ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಳ್ತಾರೆ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದ್ರು ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು ಕೆಪಿಸಿಸಿ ಅಧ್ಯಕ್ಷರು ತಗೊಂಡಿದ್ದಾರೆ. ಜಮೀರ್ ಅಹ್ಮದ್ ಅವರ ಬಣವನ್ನು ಕಟ್ಟಿ ಹಾಕೋದಕ್ಕೆ ಒಂದು ಕುತಂತ್ರ ನಡೆದಿದೆ ಅನ್ನುವಂತ ಮಾತುಗಳು ಕೇಳ್ತಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಯಾವ ಬಣ ಇಲ್ಲ. ನಾನು ಹೇಳಿದೆ ರಾಜು ಒಂದ್ ನಿಮಿಷ. ರಾಜು, ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ, ಕಾಂಗ್ರೆಸ್ ನೋಡಿ ಓಟ್ ಹಾಕೋದು. ಯಾರಾದ್ರೂ ನನ್ನಿಂದ ಅಲ್ಪಸಂಖ್ಯಾತ ಓಟ್ ಹಾಕೋದು ಎಲ್ಲ ಭ್ರಮೆಲಿದ್ದಾರೆ. ಆ ಭ್ರಮೆಯಿಂದ ಆಚೆ ಬರ್ತಾರೆ. ಯಾರು ಹೇಳ್ತಾ ಇದಾರೆ? ಇದು ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದಾರೆ. ಸರ್ ರಾಜು, ಜಮೀರ್ ಅಹ್ಮದ್ ಅವರು ಭ್ರಮೆಲಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲಲ್ಲ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್. ಈ ವಿಚಾರಗಳನ್ನು ಯಾಕಂದ್ರೆ ಯಾರು ಹಣ ಬರಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ದೊಡ್ಡ ಸಮುದ್ರ ಇದ್ದಂಗೆ ಯಾವ ಅವಕಾಶ ಸಿಗುತ್ತೆ ಮಾಡ್ಕೊಳ್ತಾರೆ. ಆದ್ರೆ ನಾವೆಲ್ಲ ಸೇರಿ ಜಮೀರ್ ಅಹ್ಮದ್ ಮತ್ತೆ ಕುಮಾರಸ್ವಾಮಿ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಬಂದಿದೆ. ಸರ್ ಒಂದೇ ನಿಮಿಷ, ಲಾಸ್ಟ್ ಈಗ ಸಚಿವ ಸಂಪುಟ ವಿಸ್ತರಣೆ ಸಲುವಾಗಿ ಟೀಮ್ ಹೋಗಿದೆ ಬೆಂಗಳೂರಿಗೆ, ಇದು ದೆಹಲಿಗೆ. ಈಗ ನೀವು ಮುಖ್ಯ ಆಕಾಂಕ್ಷಿಗಳಾಗಿದ್ರಿ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಸಚಿವ ಸ್ಥಾನಕ್ಕೆ. ಹಾಗೆ ಸುಮಾರು 3 ವರ್ಷ ಆಗ್ತಾ ಇದೆ. 3 ವರ್ಷ ಆಗ್ತಾ ಇದೆ. ಎಲ್ಲಷ್ಟು ಕೆಲವರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. ಸುಮಾರು 25-30 ಜನ ಎಮ್ಮೆಲ್ಲೆಗಳು ಹೋಗಿದ್ದು ಏನು ತಪ್ಪಿಲ್ಲ. ಯಾಕಂದ್ರೆ ಪಕ್ಷದ ಹೈಕಮಾಂಡ್, ನಮ್ದು ಹೈಕಮಾಂಡ್ ಪಾರ್ಟಿ, ನಮ್ಮ ಪಕ್ಷದ ಹೈಕಮಾಂಡ್ ಭೇಟಿ ಮಾಡೋದು, ಅಧ್ಯಕ್ಷರ ಭೇಟಿ ಮಾಡ್ತಾರೆ, ಸುರ್ಜೇವಾಲ ಅವರು ಭೇಟಿ ಮಾಡ್ತಾರೆ, ನಮ್ಮ ವೇಣುಗೋಪಾಲ್ ಭೇಟಿ ಮಾಡ್ತಾರೆ. ಮಾಡಿ 3 ವರ್ಷ ಬದಲಾವಣೆ ಮಾಡ್ಬೇಕಂತ ಹೇಳೋದು ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿ ಯಾವಾಗ ಏನ್ ಮಾಡ್ಬೇಕು ಅಂತ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ. ನೀವು ಆಕಾಂಕ್ಷಿ ಇದ್ದೀರಾ ಸರ್? ಜಮೀರ್ ಅಹ್ಮದ್ ಅವರು ಭ್ರಮೆಲಿದ್ದಾರೆ ಅಂತ ಅನ್ಸುತ್ತಾ? ಜಮೀರ್ ಅಹ್ಮದ್ ಅವರು ಭ್ರಮೆಲಿದ್ದಾರಾ? ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಅಲ್ಲ, ನೀವು ಹೇಳ್ತಾ ಇದ್ರಿ ಯಾರೋ ನಾಯಕರು ಭ್ರಮೆಲಿದ್ದಾರೆ ಅಂದ್ರೆ ಭ್ರಮೆಲಿದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಹೆಸರು ಹೇಳೋದಕ್ಕೂ ಹಿಂಜರಿಕೆ ಇದ್ದಾರೆ ಅಂದ್ರೆ ಯಾವಾಗ ಹೇಳ್ತೀರಾ? ನಮ್ಮ ಆರೋಪ ಯಾರ ಮೇಲೂ ಇಲ್ಲ. ಅದನ್ನೆಲ್ಲ ಪಕ್ಷ ನೋಡ್ಕೊಳ್ತಾ ಇದೆ. ಕೇಳ್ತಾ ನೀವು, ನಾನು ಅದನ್ನ ಹೇಳ್ತಾ ಇಲ್ಲ. ನಾನು ಪ್ರೆಸಿಡೆಂಟ್, ನಮ್ಗೆ ಕೆಪಿಸಿಸಿ ಅಧ್ಯಕ್ಷರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು. ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ಕೊಟ್ಟ ಕೆಲಸ ಜವಾಬ್ದಾರಿ ನಮ್ಮ ಕೆಲಸ ಕಾರ್ಯಕರ್ತರು ಈಗಲ್ಲ 45 ವರ್ಷ ಇದೇ ಮಾಡ್ಕೊಂಡು ಬಂದಿದ್ದೀವಿ. ಅದು ಯಾವುದು ಕೂಡ ಪಕ್ಷದ್ರೋಹ ಕೆಲಸ ಮಾಡಿ ಯಾರು ಮಾಡಿಲ್ಲ ನಾವು. ಯಾಕಂದ್ರೆ ನಮ್ಗೆ ನಮ್ಮ ಜವಾಬ್ದಾರಿ ಇದೆ. ಯಾವತ್ತು ಅಲ್ಪಸಂಖ್ಯಾತ ಯಾವ ಪಕ್ಷದ್ರೋಹ ಮಾಡೋದಿಲ್ಲ. ನಾನು ಯಾರು ಬೇಕಂತ ಹೇಳಕ್ಕೆ ನಾನು ಯಾರ ಹೆಸರು ತಗೊಂಡೇ ಇಲ್ಲ. ತೀರ್ಮಾನ ಪ್ರಶ್ನೆ ಕೇಳ್ತಾ ನೀವೆಲ್ಲ ಅವ್ರು ಕೇಳೋದು, ಮಾತು ಕೇಳೋದು. ಆ ತೀರ್ಮಾನ ನಮ್ದಲ್ಲ. ನಾವ್ ಯಾರ ಮೇಲೆ ಆಕ್ಷನ್ ತಗೊಳಕ್ ಹೇಳೇ ಇಲ್ಲ. ನಾವು ನಮ್ಮ ಪತ್ರಿಕೆ ತೆಗೆದು ನೋಡಿ, ಯಾರಿಗೂ ಹೇಳೇ ಇಲ್ಲ ನಾವು ಆಕ್ಷನ್ ತಗೊಳ್ಳಿ ಅಂತ. ಒಬ್ಬರ ಮೇಲೆ ನಮ್ಮ ಹೆಸರೇ ಹೇಳಿಲ್ಲ ನಾವು. ಅಲ್ಲ, ಹೇಳಕ್ ಕೇಳ್ತಾವ ನೀವು. ಅದು ಎಸಿಸಿ ರಿಪೋರ್ಟ್. ಆ ರಿಪೋರ್ಟ್ ಎಸಿಸಿ ಇಂದ ನಮ್ಗೆ ಕೆಪಿಸಿಸಿ ಬಂದಿದೆ ರಿಪೋರ್ಟ್. ಶಿವಕುಮಾರ್ ಅವರು ಮಾಡಿ ಕೆಲಸ ಇದು, ಅವ್ರ ಕೇಳ್ಬೇಕು ನೀವು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.